ನೋಡ್ರಿ ನನ್ನ ಕೈಯಲ್ಲಿದೆ ಐಫೋನ್ 17 Pro Max. 1,69,000. ಈ ರೋಡಲ್ಲಿ ನಾನು 2 ವರ್ಷ ಓಡಾಡಿದ್ದೀನಿ. ಕಣ್ಣಿಗೆ ನೋಡಿದ್ದೆಲ್ಲ ಬೇಕು ಅನಿಸ್ತದೆ. ಇದನ್ನ ನೋಡಿದ್ರೆ ನನ್ನ ನಂಬಕ್ಕೆ ಆಗೋದಿಲ್ಲ. ಲಕ್ಷ ಕೊಟ್ಬಿಟ್ಟು ಐಫೋನ್ ತಗೋಬತ್ತೀನಿ ಅಂತ ನಾನು ಏನಾದರೂ ಹೇಳಿದ್ರೆ ನಮ್ಮ ಅಮ್ಮನಿಗೆ, ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದಿಲ್ಲ. ಸೊ ಮುಂದೆ ನೋಡೋಣ. ಹಲೋ ಗೈಸ್, ಎಲ್ಲರೂ ಹೋಗಿದ್ದೀರಾ? ಇವತ್ತಿನ ವಿಡಿಯೋ ತಮ್ಮನೇಲಿ ಆಲ್ರೆಡಿ ನೋಡಿದ್ದೀರಾ. ಹೌದು, ಫೈನಲಿ ನಾನು ಐಫೋನ್ ತಗೊಬಂದಿದ್ದೀನಿ. ನೆನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲೇ ಸ್ವಲ್ಪ ಕೆಲಸ ಇತ್ತು, ಹಾಗೆ ಹೋಗಿ ಬಿಡದಿ ರೈತರನ್ನೆಲ್ಲ ಮಾತಾಡ್ಸ್ಕೊಬಂದಿದ್ದೀನಿ. ಅದೆಲ್ಲ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸದ್ಯಕ್ಕೆ ಐಫೋನ್ ತಗೊಬಂದಿದ್ನಲ್ಲ, ಅದನ್ನ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಬೆಂಗಳೂರಲ್ಲೇ ಶೋರೂಮಲ್ಲೇ ಅನ್ಬಾಕ್ಸ್ ಮಾಡಿದ್ವಿ. ಬಟ್ ಆದರೂ ನಿಮ್ಗೆ ತೋರಿಸ್ಬೇಕಲ್ಲ, ಹಾಗಾಗಿ ಇನ್ನೊಂದು ಸಲ ಅನ್ಬಾಕ್ಸ್ ಮಾಡಿ, ಬರೀ ಐಫೋನ್ ಅಲ್ಲ, ಐಫೋನ್ ಜೊತೆಗೆ ಸ್ವಲ್ಪ ಬೇರೆ ಆಫರ್ಗಳನ್ನು ಕೊಟ್ಟು ಸ್ವಲ್ಪ ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಇವಾಗ ನೋಡೋಣ ಬನ್ನಿ, ಏನೇನಿದೆ ಅಂತ. ಮನೆಯಲ್ಲೇ ಶೂಟ್ ಮಾಡ್ಬೋದಾಯಿತು, ಮನೇಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ಅಡ್ವೆಂಚರ್ ಆಗಿರಲಿ ಅಂದ್ಬಿಟ್ಟು ಔಟ್ ಸೈಡ್ಗೆ ಬಂದು ಇಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಐಫೋನ್ 17 Pro Max. ಫಸ್ಟು ಓಪನ್ ಮಾಡೋಣ ಬನ್ನಿ, ಯಾವ ಥರ ಇದೆ ನೋಡ್ರಿ. ಓಪನ್ ಮಾಡಿದ ತಕ್ಷಣ ನಮಗೆ ಕಾಣಿಸುತ್ತೆ ಆರೆಂಜ್ ಕಲರಲ್ಲಿರೋ ಐಫೋನ್ 17 Pro Max. ಎಷ್ಟೊಂದು ಪ್ರೀಮಿಯಮ್ ಆಗಿದೆ ಅಂದರೆ ನೋಡಿದ್ರೆ ಹಾಗೆ ಫುಲ್ ಸೈನಿಂಗ್ ಆಗಿದೆ. ವಾವ್. ಸೊ ಇಲ್ಲಿ ನೋಡಿ, ಆನ್ ಮಾಡೋಣ ಇರಿ. ಬಂತ ಆ್ಯಪಲ್ ಲೋಗೋ. ಇದರ ರೇಟು ನಿಮಗೂ ಗೊತ್ತಿರುತ್ತೆ, ಕೇಳಿದ್ರೆ ಸಾಕಾಗ್ತೀರಾ. ಹೇಳ್ತೀನಿ ಎಷ್ಟಾಯಿತು ಏನಂತೆಲ್ಲ. ಸೊ ಆ್ಯಕ್ಚುಲಿ ನೋಡಿರ್ತೀರ ಅನಿಸುತ್ತೆ, ಸ್ಯಾಮ್ಸಂಗ್ 1,10,000 ಅಷ್ಟೇ. ಇದು ಅಷ್ಟೇ ಸ್ಮಾರ್ಟ್ ಆಗಿದೆ. ಬ್ರೋ ತಗೋತಾ ಇದ್ದಾರೆ. ತಗೋತೀರಾ ಬ್ರೋ? ಟೈಮ್ ಬಂದಾಗ ತಗೋಣ. ಟೈಮ್ ತಗೊಳ್ಳಿ, ಇವಾಗ ನಾನು ಕೊಡಿಸ್ತೀನಿ. ಬರ್ತ್ಡೇ ಗಿಫ್ಟ್. ಬೇಡ ಇವಾಗ ನೀವು ಐಫೋನ್ 17 Pro Max ತಗೋತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಯಾವ ಥರ ಅಂದರೆ, ಇಲ್ಲಿ ನೋಡಿ, ಸೇಮ್ ಈ ಥರ ಇರುತ್ತೆ. ಹಿಂಗೆ ಫೋಲ್ಡ್ ಮಾಡಿದ್ರೆ ಇಲ್ಲೂ ಸ್ಕ್ರೀನ್ ಬರುತ್ತೆ. ಆಟ ಸಾಮಾನು ಇದ್ದಂಗೆ. ನೋಡೋಕೆ ಒಂಥರ ಆಟ ಸಾಮಾನು ಥರ ಇದೆ. ಹಾಗೆ ನೋಡ್ತಾ ಇದ್ವಿ ಬೇರೆ ಏನಾದರೂ ತಗೋಬೋದಾ ಏನಂತ. ಸೊ ಹಾಗೆ ಬಂದ್ರಿ. ಕಣ್ಣಿಗೆ ನೋಡಿದ್ದೆಲ್ಲ ಬೇಕು ಅನ್ನಿಸ್ತದೆ. ಆದರೆ ದುಡ್ಡಿಲ್ಲ ನನ್ನ ಹತ್ರ. ಐಫೋನಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡೋಂಗಿಲ್ಲ. ಅಷ್ಟೊಂದು ಪ್ರೀಮಿಯಮ್ ಆಗಿ, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಬಟ್ ಇದೇನಂದರೆ ಐಫೋನ್ 15, 16 ಅದೆಲ್ಲ ಒಂಥರ ಡಿಸೈನ್ ಬಂದರೆ, ಇದು ಐಫೋನ್ 17 ಒಂಥರ ಡಿಸೈನ್ ಇದೆ. ಬಟ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಥರ ಇದೆ. ಇನ್ನೂ ಪೌಚ್ ಹಾಕಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. 3 ಕ್ಯಾಮ್ರಾ ಇದೆ ಮತ್ತು ಒಂದು ಫ್ಲ್ಯಾಶ್ ಲೈಟ್ ಇದೆ. ಇದೇನು ಅಂತ ಗೊತ್ತಿಲ್ಲ ಗಾಯ್ಸ್, ಏನೋ ಸೆನ್ಸರ್ ಇರಬೇಕು. ಐಫೋನ್ 17 Pro Max ಇದರ ಪ್ರೈಸು ನನಗೆ ಬಿದ್ದಿದ್ದು 1,69,000. ಅಂದರೆ ಇದರಲ್ಲಿ ಕಡಿಮೆಗೂ ಸಿಗ್ತವೆ, ಅಂದರೆ ಸ್ಟೋರೇಜ್ ಮೇಲೆ ಹೋಗುತ್ತೆ. ಇದು 512 GB, 1,69,000 ಬೀಳುತ್ತೆ ನನಗೆ. ಸೊ ಇದಕ್ಕೆ ಕೆಲವೊಂದು ಆಫರಲ್ಲಿ ಪವರ್ ಬ್ಯಾಂಕು ಮತ್ತು ಒಂದು ವಾಚ್ ಕೊಟ್ಟಿದ್ದಾರೆ. ಇನ್ನೊಂದು ಹೆಡ್ಫೋನ್ ಕೊಟ್ಟಿದ್ದರು, ಅದು ನಮ್ಮ ಭಾವ ತಗೊಂಡಿದ್ದಾರೆ. ಒಂದು ವಾಚ್ ಕೊಟ್ಟಾರೆ ನೋಡ್ರಿ. ಇದು 5,000 ಸಮಥಿಂಗ್ ಆಗುತ್ತಂತೆ ಇದಕ್ಕೆ ಪ್ರೈಸು. ಸೊ ಓಪನ್ ಮಾಡೋಣ, ಇದು ಯಾವ ಥರ ಇದೆ ನೋಡೋಣ. ಹಾಗೆ ಹತ್ರ ಬನ್ನಿ. ಏನೋ ಚೆನ್ನಾಗಿದೆ ಸರ್, ತಗೊಳ್ಳಿ ಅಂದ್ಬಿಟ್ಟು ಇದು ಕೊಟ್ಟರು ಆಫರು. ಓಪನ್ ಮಾಡಿದ್ರೆ ಓಕೆ, ವಾಚ್ ಹೊರಗಡೆ ತೆಗೆದ್ರೆ ನೋಡಿ ಈ ಥರ ಕಾಣಿಸುತ್ತೆ. ಅಂದರೆ ಎಲ್ಲ ಮೆಟಲ್ ಇದು ನೋಡಿ, ಎಲ್ಲ ಮೆಟಲ್ ಪ್ರೀಮಿಯಮ್ ಆಗಿದೆ. ಮತ್ತು ಇನ್ನೂ ಓಪನ್ ಮಾಡಿಲ್ಲ. ಓಪನ್ ಮಾಡಿದ್ರೆ ಇದು ಸ್ಕ್ರೀನ್ ಗುರು. ನಾನು ಎಲ್ಲೋ ಮಾಮೂಲಿ ಹಳೆ ವಾಚ್ಗಳು ಬರುತ್ತಲ್ಲ ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಸ್ಕ್ರೀನು. ಆನಾಯ್ತು ನೋಡ್ರಿ, ಆನಾಯ್ತಲ್ಲ. ಓಕೆ, ಲ್ಯಾಂಗ್ವೇಜ್ ಎಲ್ಲ ಕೇಳ್ತಾ ಇದೆ. ಬಂತು. ಸೊ ನೋಡಿ, ವಾಚ್ ಮಾತ್ರ ಪ್ರೀಮಿಯಮ್ ಆಗಿದೆ, ವರ್ತ್ ಇದು. ಎಷ್ಟು 5,000 ಸಮಥಿಂಗ್ ಆಗುತ್ತಂತೆ ಇದರ ರೇಟು. ನೋಡಿ ಚೆನ್ನಾಗಿದೆ. ಜೊತೆಗೆ ಇನ್ನೇನು ಕೊಟ್ಟವ್ರೆ, ಒಂದು ಪವರ್ ಬ್ಯಾಂಕ್ ಕೊಟ್ಟವ್ರೆ. 20,000 mAh ಪವರ್ ಬ್ಯಾಂಕ್ ಇದು. ಆಲ್ರೆಡಿ ಮೊದಲೊಂದು ಯೂಸ್ ಮಾಡ್ತಾಯಿದ್ದೀನಿ 2 ವರ್ಷದಿಂದ, ಯಾವುದೇ ಕಂಪ್ಲೇಂಟ್ ಬಂದಿಲ್ಲ, ಚೆನ್ನಾಗಿದೆ. ನೋಡಿ, ಐಫೋನ್ ಚಾರ್ಜ್ ಹಾಕೋದಕ್ಕೆ ಒಂದು ಏನಿದು ಚಾರ್ಜರ್ ವೈರು. ಇದಕ್ಕೆ 2,200 ರೂಪಾಯಿ ಗುರು. ಇದಕ್ಕೆ ದುಡ್ಡು ಕೊಟ್ಟು ತಗೊಂಡಿರೋದು, ಆಫರಲ್ಲಿ ಬಂದಿರೋದಲ್ಲ. ಲಕ್ಷ್ಮಿ ಅಂದ್ಬಿಟ್ಟು, ಬ್ರೋ ಕ್ಯಾಮ್ರಾ ತಗೋತೀನಿ ಅಂತ ಇದ್ರಲ್ಲ, ತಗೊಂಡ್ರಾ? ಕ್ಯಾಮ್ರಾ ಬದಲು ಐಫೋನ್ ತಗೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದಿಲ್ಲ.
ಸೊ ಮುಂದೆ ನೋಡೋಣ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2.5 ವರ್ಷ ಆಯಿತು. ಇದುವರೆಗೂ ನಾನು ಐಫೋನ್ ತಗೊಳ್ಳದೆ ವೀಡಿಯೋ ಮಾಡಿದ್ದೀನಿ. ನೀವು ಅಷ್ಟೇ ಕಂಟೆಂಟ್ ಕ್ರಿಯೇಷನ್ ಅಥವಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನಾವು ಸ್ಟಾರ್ಟಿಂಗ್ಗೆ ಐಫೋನ್ ತಗೋಬೇಕು, ಕ್ಯಾಮ್ರಾಗಳನ್ನು ತಗೋಬೇಕು, ಒಳ್ಳೊಳ್ಳೆ ಮೈಕ್ಗಳನ್ನು ತಗೋಬೇಕು, ಏನಿಲ್ಲ. ನನ್ನ ಹತ್ರ ಇದ್ದಿದ್ದು ಅಲ್ಲಿ ಮನೇಲಿದೆ, ತೋರಿಸ್ತೀನಿ. ಒಂದು ಹಳೆ ಮೊಬೈಲ್, ಆ್ಯಂಡ್ರಾಯ್ಡ್ ಮೊಬೈಲ್, ಅದರಲ್ಲೇ ನಾನು ಇಷ್ಟು ದಿನ ತನಕ ವೀಡಿಯೋ ಮಾಡ್ತಾಯಿದ್ದೆ, ಎಡಿಟ್ ಮಾಡ್ತಾಯಿದ್ದೆ. ಒಂದು ಗೋಪುರ ಇತ್ತು. ಸೊ ಗೋಪುರದಲ್ಲಿ ವೀಡಿಯೋ ಮಾಡೋದು, ಅದನ್ನು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದರಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇಲ್ಲಿ ತನಕ ಐಫೋನ್ನೇ ತಗೊಂಡಿಲ್ಲ. ಇದೇ ನನ್ನ ಫಸ್ಟ್ ಐಫೋನ್. ಅಂದರೆ ನಿಮಗೆ ಅವಶ್ಯಕತೆ ಇದ್ದರೆ ತಗೊಳ್ಳಿ, ಸುಮ್ಮನೆ ಸೋಕಿಗೆ ತೋರಿಸೋದಕ್ಕೋಸ್ಕರ ಇನ್ನೊಬ್ಬರು ನೋಡಲಿ ಅಂತ ತಗೊಳ್ಳೋದು, ಸೋಕಿಗೆ ತಗೊಳ್ಳೋದು ಅದೆಲ್ಲ ಬೇಡ. ನಿಮಗೆ ಅವಶ್ಯಕತೆ ಇದೆಯಾ ಇದರಿಂದ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನು ನಮ್ಮ ಅಕ್ಕನ ಕೈಲಿ ಕೊಡ್ತೀನಿ, ಶೂಟ್ ಮಾಡ್ತಾಯಿದ್ದೆ. ಮುಂದೆ ಯಾವ ಥರ ಇದೆ ಅಂತ ಕೇಳೋಣ. ನೋಡು ಐಫೋನ್ ಯಾವ ಥರ ಇದೆ ಅಂತ. ಯೂಸ್ ಮಾಡೋದೇ ಗೊತ್ತಿಲ್ವಲ್ಲ, ಮಾಡ್ತಾವಳ. ಫಸ್ಟ್ ಟೈಮ್ ಅಲ್ವಾ, ನಿಂಗೆ ಫಸ್ಟ್ ಟೈಮು, ಇನ್ನು ನನಗೆ ಹೇಳ್ಬೇಕಾ? ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ಯೂಸ್ ಮಾಡೋರಿಗೆ ಐಫೋನ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂತಲ್ಲ, ಸ್ವಲ್ಪ ರೂಢಿ ಆಗತ್ತೆ ಅನ್ಕ ಅಷ್ಟೇ. ಇದರಲ್ಲಿ ಕ್ಯಾಮ್ರಾಕ್ಕೆ ಹೋಗೋಣ, ಯಾವ ಥರ ಕಾಣಿಸುತ್ತಂತ ನಿಮಗೆ ಲೈವಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ, ಕಾಣಿಸ್ತಾ ಇದೆಯಾ? ಆ ಥರ ಬರುತ್ತೆ. ನಮ್ಮ ಅಮ್ಮನಿಗೆ ಹೇಳ್ಬೇಕು ಎಷ್ಟು ಇದಕ್ಕೆ ರೇಟು ಅಂತ. ಅವ್ರು ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಫೋನ್ಗಳಿಗೆ ಇಷ್ಟು ರೇಟಿನ ಫೋನ್ ಇದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಇವಾಗ ಹೋಗಿ ಕೇಳೋಣ ಬನ್ನಿ. ಅಂದರೆ ನೆನ್ನೆ ನಮ್ಮ ಅಕ್ಕ ಹೇಳಿರ್ಬೇಕು, ಮೋಸ್ಟ್ಲಿ ಹೇಳ್ಬಿಟ್ಟವ್ರೆ. ಹೇಳ್ಬಿಟ್ಟಿದ್ದಾರೆ ಅಂತ. ಒಂದು ವೀಕಿಂದ ಸಿಕ್ಕಾಬಟ್ಟೆ ಮಳೆ ನಮ್ಮ ಕಡೆ. ಬಿತ್ತನೆ ಏನೂ ಮಾಡೋಕ್ಕಾಗಲಿಲ್ಲ. ನಾವು ನೆಕ್ಸ್ಟು ಇಲ್ಲಿ ಇದೆಯಲ್ಲ ಬೆಳ್ಳುಳ್ಳಿ, ಅದನ್ನು ಹಾಕಬೇಕು. ಸೊ ನಮ್ಮ ಅಮ್ಮನ ತೋರಿಸೋಣ ಬನ್ನಿ. ಐಫೋನು ತಗೋ, ಐಫೋನ್ ಒಂದ್ಸಲ ಯೂಸ್ ಮಾಡು. ಇದೇನಾ? ಹಾಂ ಅದೇ ಅದೇ ಹಾಂ ಏನದ ಏನು ಇದಕ್ಕೆ ಅಷ್ಟು ದುಡ್ಡ? ಮಾಮೂಲಿ ಕಡೆಗಿದೆ. ಲ್ಯಾಪ್ಟಾಪ್ ತರ ನಾನು ದೊಡ್ಡದಾಗದ ಇಂತಿದ್ದಕ್ಕೆ ಸೊ ಇಷ್ಟೇ ಹಿಂದ್ಗಡೆ ಅಷ್ಟೇ. ಅದೇನು ಸುಳ್ಳು ನಿಜವೋ? ಇಲ್ಲ, ಅಮ್ಮ ನಂಬ್ತಾನೆ ಇಲ್ಲ ಹೇಳಿದ್ರೆ. ಅಯ್ಯೋ ಅಯ್ಯೋ, ಮಾಮೂಲಿ ಫೋನ್ ತರ್ವೆ, ಅದ್ರಲ್ಲ ಈ ಕ್ವಾಲಿಟಿ ಅಷ್ಟೇ. ಕಾಸ್ಟ್ಲಿಯಾ? ಅಯ್ಯೋ, ನಾನು ದೊಡ್ಡದಾಗ ಉದ್ದಕ್ಕದೆ ಇಂತಿ. ಲ್ಯಾಪ್ಟಾಪ್ ತರೋದೆ ಅಂತ ನಾನು ಬ್ಯಾಗ್ ಹಾಕೊಂಡು ಹೋಗ್ಬೇಕು ಅನ್ನೋತಿದ್ದಿ. ಇದು ಇಷ್ಟೇ ನೋಡಿರ್ನಿಲ್ಲ ನೆನ್ನೆಯಿಂದ ಇವತ್ತ ಈಗ ನೋಡ್ತಾ ಕೊಡ್ಬೋದಾ? ಅವ ಹೇಳ್ತೀನ್ವಾ, ನೀ ಕೊಟ್ಟಿರೋ ದುಡ್ಡ ಚಿಕ್ಕದಾಯ್ತು. ಅದೇನು ನಂಗೆ ಸುಳ್ಳಾಡ್ದಾರೆ ಇವು ಏನು ಅದಕ್ಕವ ಅಷ್ಟೇ. ಇದನ್ನ ನೋಡಿದ್ರೆ ನನ್ನ ಅಂತ ನಂಬಕ್ಕೆ ಆಗೋದಿಲ್ಲ. ಈಗಲೂ ನಮ್ಮನೆ ಇಲ್ಲ ನಾನು. ಅಂದರೆ ನಮ್ಮ ಹಳ್ಳಿ ಸೈಡೆಲ್ಲ ನಂಬಲ್ಲ ಗೈಸ್. ಐಫೋನ್ಗೆ 1,60,000 1,70,000 ಅಂದರೆ ಯಾರೂ ನಂಬಲ್ಲ. ಅಂದರೆ ನಮ್ಮ ಸಿಟಿ ಹುಡುಗರುಗಳಿಗೆ ಎಲ್ಲರಿಗೂ ಗೊತ್ತು. ಈ ಸಿಟಿಗಳಲ್ಲಿ ಹಳ್ಳಿಗಳಲ್ಲೇ ಹುಡುಗರು ಅಂದರೆ ನಮ್ಮಂಥ ಹುಡುಗರುಗಳಿಗೆ ಗೊತ್ತಿರುತ್ತೆ. ಬಟ್ ಹಳ್ಳಿ ಜನಗಳನ್ನು ಹೋಗಿ ಕೇಳಿದ್ರೆ ಇದಕ್ಕೆ 1,70,000 ಅಂದರೆ ನಂಬೋದೇ ಇಲ್ಲ. ನೋಡಿ, ನಮ್ಮ ಅಮ್ಮನೇ ನಂಬ್ತಿಲ್ಲ. ನಾನೇ ನಂಬನಿಲ್ಲ. ಹಿಂಗೆ ಕೂತ್ಕೊಂಡು ಟಿವಿ ನೋಡ್ಕೊಂಡು ಕೂತ್ಕೋಬೇಕು ನಾವು ಮನೇಲಿ. ಆದರೆ ಈ ಥರ ಸೋಫಾ ಇಲ್ವೇ? ನಾನು ಬಡವ. ಟಿವಿ ಐತೆ, ಸೋಫಾ ಇಲ್ವೇ? ನೋಡಿ ಟಿವಿಗಳು ಅಲ್ಲಿಂದ ಇಲ್ಲಿ ಗಂಟ ಟಿವಿಗಳು. ಮಲ್ಟಿಪಲ್ ಏನು ಬೇಕಾದ್ರೆ ನೋಡ್ಬೋದು. ಸಿನಿಮಾ ನೋಡ್ಬೋದು, ಸೀರಿಯಲ್ ನೋಡ್ಬೋದು, ಕಾಮಿಡಿ ನೋಡ್ಬೋದು ಅಲ್ಲ. ಏನೋ ನಮ್ಮ ಅಕ್ಕ ಬೇರೆ ಏನೋ ಹುಡುಕ್ತಾ ಅವಳೆ, ಡಿಸ್ಕಸ್ ಮಾಡ್ತಾವ್ರೆ. ಏನೋ ಡಿಸ್ಕಸ್ ಫ್ಯೂಚರ್ಗೆ ತಮ್ಮ ಮನೆ ಕಟ್ತಾರೆ, ಚಿಮ್ನಿ ಹಾಕ್ಸೋದು ಹೆಂಗೆ ಏನು ಅಂತ ಇವಾಗ ಸ್ಕೆಚ್ ಆಗ್ತಾವ್ರ ಅವರು. ಊರಿಂದ ನೆನ್ನೆ ಬಂದಿದ್ದು. ಇವಾಗ ಹೋಗ್ಬೇಕು. ಇವಾಗ ಆ್ಯಕ್ಚುಲಿ ನಾವು ಏನು ಮಾಡ್ತಾವ್ರೆ, ಇನ್ನೂ 10 ಗಂಟೆ ಆದರೂ ಇಲ್ಲೇ ಅವ್ರು. ಇವಾಗ ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿಂದ ಅದೇ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಬ್ರೋ, ಅವರು ಊರಿಗೆ ಹೋಗಿ ನೈಟ್ ಅಲ್ಲೇ ಆಲ್ಟಿದ್ದು. ನಾಳೆ ಅಲ್ಲಿ ನಮ್ಮ ರೈತರ ಹೋರಾಟ ಇದೆ, ಅಲ್ಲಿಗೆ ಹೋಗ್ಬೇಕು. ಆದರೆ ಟೈಮ್ ಆಗಿಬಿಟ್ಟಿದೆ. ಏನು ಮಾಡೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಐಫೋನು ತಗೊಂಡಿದ್ದಾಯ್ತು, ಇನ್ನೇನಿದ್ರು ಮನೆಗೆ ಹೋಗೋದೇ ಬಾಕಿ. 512 GB ಆರೆಂಜ್ ಕಲರ್. ಓಕೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೋಡ್ರಿ ಏನಿದು ಜೀವನ. ಈ ರೋಡಲ್ಲಿ ನಾನು 2 ವರ್ಷ ಓಡಾಡಿದ್ದೀನಿ ಜಾಬ್ ಮಾಡಿಕೊಂಡು. ನಮ್ಮ ಕಂಪ್ನಿ ಇದ್ದಿದ್ದು ಇಲ್ಲೇ, ಅಲ್ಲಿತ್ತು ನಮ್ಮ ರೂಮ್ ಇದ್ದಿದ್ದು. ಹಾಗೆ ಇದೇ ರೂಟಲ್ಲಿ ಹೋಗ್ಬೇಕಿತ್ತು.
ಓಕೆ ರೀ, ನೋಡಿದ್ರಲ್ಲ ನಮ್ಮ ಐಫೋನ್ ಅನ್ಬಾಕ್ಸ್ ವಿಡಿಯೋ. ಇದೊಂದು ಸಣ್ಣ ವಿಡಿಯೋ ಆಗಿತ್ತು. ನಾಳೆಯಿಂದ ಒಂದು ಸೀರೀಸ್ ಪ್ರಕಾರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಏನು ಅಂತ ನಾಳೆ ವೀಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ. ನಾಳೆಯಿಂದ ಮಿಸ್ ಮಾಡಿದೆ ನಮ್ಮ ವೀಡಿಯೋಸ್ಗಳನ್ನು ನೋಡಿ ವ್ಲಾಗಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.